ಶರಣಾರ್ಥಿಗಳು. ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಶ್ರೀ ಸಿದ್ಧಾರೂಢರ ಕಥಾಮೃತ ಎಂಬ ಮಹಾಪವಿತ್ರ ಕಥಾ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಇದು ಕೇವಲ ಕಥೆಯಲ್ಲ, ಇದು ಶ್ರದ್ಧೆ, ಭಕ್ತಿ ಮತ್ತು ಆತ್ಮಜ್ಞಾನವನ್ನು ತುಂಬಿದ ಒಂದು ಆಧ್ಯಾತ್ಮಿಕ ಯಾನ. ಹೇ ಸದ್ಗುರು ಸಿದ್ಧಾರೂಢ ಮಹಾರಾಜನೇ, ನಿನಗೆ ಕೋಟಿ ಕೋಟಿ ನಮನಗಳು. ನೀನು ಗಣೇಶನಾಗಿಯೂ ಶಾರದಾ ದೇವಿಯ ರೂಪದಲ್ಲಿಯೂ ಪ್ರತ್ಯಕ್ಷನಾಗಿರುವೆ. ನೀನು ಅನಾದಿ ಅನಂತ. ನಿನ್ನ ಕೃಪೆಯಿಂದಲೇ ಈ ಕಥಾಮಾಲೆ ಆರಂಭವಾಗುತ್ತಿದೆ. ನಿನ್ನ ದಿವ್ಯ ಕೃಪೆಯಿಂದ ಕೋಣನೆ ವೇದ ಶಬ್ದ ಉಚ್ಚರಿಸಂತಾಯಿತು. ಅಷ್ಟು ಮಹಿಮೆ ನಿನ್ನದ್ದು. ನಿನ್ನ ಸ್ಮರಣೆಯಿಂದ ನನ್ನ ಬಾಯಿಯಿಂದ ನಿನ್ನ ಪವಿತ್ರ ಕಥೆಯನ್ನು ಹೇಳುವ ಶಕ್ತಿ ಬರುತ್ತಿದೆ. ಹೇ ಆರೂಢ, ನೀನು ಬ್ರಹ್ಮನಾಗಿ ಸೃಷ್ಟಿಕರ್ತ, ವಿಷ್ಣುವಾಗಿ ಪಾಲಕ ಮತ್ತು ರುದ್ರನಾಗಿ ಸಂಹಾರಕಾರಕ. ನಿನ್ನ ನಾಮವನ್ನು ಜೋರಾಗಿ ಪ್ರೀತಿಯಿಂದ ಉಚ್ಚರಿಸಿದರೆ ಎಲ್ಲ ವಿಘ್ನಗಳು ಓಡಿ ಹೋಗುತ್ತವೆ. ನಿನ್ನ ಜೀವನ ಕಥೆಯನ್ನು ಹೇಳಲು ನನಗೆ ಅವಕಾಶ ಕೊಟ್ಟಿರುವ ನೀನು ನನ್ನ ಹೃದಯದಲ್ಲೂ ನೆಲೆಸಿರುವೆ. ಈ ದಿವ್ಯ ಕಾರ್ಯಕ್ಕಾಗಿ ನನ್ನ ತ್ರಿಕರಣಗಳನ್ನು, ಮನಸ್ಸು, ಶರೀರ ಮತ್ತು ಬುದ್ಧಿಯನ್ನು ನಿನಗೆ ಅರ್ಪಿಸುತ್ತೇನೆ. ನಿನ್ನ ಇಚ್ಛೆಯಿಂದಲೇ ಈ ಕಥೆಯ ರಚನೆಯಾಗಿದೆ. ಆ ಕಥೆಯನ್ನು ನಾನು ಓದುತ್ತಿದ್ದೇನೆ. ರಚಿಸಿದವರು, ಓದುವರು ಒಂದು ಸಲಕರಣೆ. ಲೇಖನಿ ಕೈಯಲ್ಲಿರುವ ಲೇಖಣಿಯಂತೆ ಲೇಖಕರು ನಿನ್ನ ಕೈಯಿಂದಲೇ ಬರೆದಂತೆ ಕಥೆಯನ್ನು ಬರೆದಿದ್ದಾರೆ. ಅದೇ ರೀತಿ ನಾನು ಈ ಕಥೆಯನ್ನು ಹೇಳುತ್ತಿದ್ದೇನೆ. ಈ ಕಥೆಯ ಶುದ್ಧ ಭಾಗಗಳು ನಿನ್ನ ಕೃಪೆಯಿಂದ ಯಾವುದೇ ತಪ್ಪುಗಳು ಆಗದಂತೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಆದ ಕಾರಣ ಪ್ರಿಯ ಪ್ರೇಕ್ಷಕರೇ, ಈ ಕಥೆಯನ್ನು ಕೇಳುವಾಗ ದಯವಿಟ್ಟು ಏಕಾಗ್ರತೆಯಿಂದ, ಭಕ್ತಿಯಿಂದ ಕೇಳಿ. ಈ ಪವಿತ್ರ ಕಥಾಶ್ರವಣದಿಂದ ಪಾಪಗಳು ಹೋಗುತ್ತವೆ, ಚಿತ್ತ ಶುದ್ಧವಾಗ್ತದೆ. ಶ್ರೀ ಸಿದ್ಧಾರೂಢರು ಹುಬ್ಬಳ್ಳಿಯ ತನ್ನ ಆಶ್ರಮದಲ್ಲಿ ಭಕ್ತರಿಗೆ ಉಪದೇಶ ಮಾಡಿಸುತ್ತಾ ಪೋಷಿಸುತ್ತಿದ್ದರು. ಅವರು ಎಲ್ಲರ ಹೃದಯದಲ್ಲಿ ಇದ್ದು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾರೆ. ಅವರು ನಿಜವಾದ ಸನ್ಯಾಸಿ, ತಪಸ್ವಿ, ಜ್ಞಾನಸಾಗರ, ಅದ್ವೈತ ಮೂರ್ತಿ. ಪ್ರಾತಃ ಕಾಲದಲ್ಲಿ ವೇದಾಂತ ಅಮೃತವಾಣಿಯನ್ನು ಭಕ್ತರಿಗೆ ಅವರು ನೀಡ್ತಾ ಇದ್ದರು. ಈ ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳಲ್ಲಿ ಸಿದ್ಧಾರೂಢರ 56 ಅಧ್ಯಾಯಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಒಟ್ಟು 56 ಅಧ್ಯಾಯಗಳಲ್ಲಿ ಈ ಭಾಗದಲ್ಲಿ ಸಿದ್ಧಾರೂಢ ಸ್ವಾಮಿಗಳು 4 ರೀತಿಯ ಭಕ್ತರನ್ನು ಸ್ವೀಕರಿಸಿದ್ದಾರೆ. ಲೌಕಿಕ ಭಕ್ತರು, ಮೋಕ್ಷಾಭಿಲಾಷಿಗಳು, ವೈರಾಗ್ಯ ಭಕ್ತರು, ಉತ್ತಮ ಅಧಿಕಾರಿಗಳು. ಲೌಕಿಕ ಭಕ್ತರು ಅಂದರೆ ಧನ, ಮಕ್ಕಳು, ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅವರಿಗೆ ನಾಮಸ್ಮರಣೆಯನ್ನು ಉಪದೇಶಿಸ್ತಾ ಇದ್ದರು. ಮೋಕ್ಷಾಭಿಲಾಷಿಗಳು ಅಂದರೆ ಸಂಸಾರದ ತೊಂದರೆಗಳಿಂದ ನಿಲ್ಲಿಸಲು ಗುರುವಿಗೆ ಶರಣಾಗ್ತಾ ಇದ್ದರು. ಅವರಿಗೆ ಶ್ರವಣ, ಭಜನೆ, ಜಪ, ಉಪದೇಶ ನೀಡ್ತಾ ಇದ್ದರು. ವೈರಾಗ್ಯ ಭಕ್ತರು ಕುಟುಂಬ ತ್ಯಜಿಸಿ ಆಶ್ರಮದಲ್ಲಿ ಸೇವೆಗೆ ಬಂದು ಗುರುವಿನ ಬೋಧೆಯಲ್ಲಿ ತೀವ್ರರಾಗುತ್ತಿದ್ದರು. ಉತ್ತಮ ಅಧಿಕಾರಿಗಳು ಗುರುವಿನ ಕೃಪೆಯಿಂದ ಬ್ರಹ್ಮಜ್ಞಾನ ಪಡೆದು ಆನಂದದಲ್ಲಿ ಲೀನರಾಗ್ತಾ ಇದ್ದರು. ಈ ಕಥಾಸರಣಿಯ ಪ್ರಾರಂಭವನ್ನು ಕೇಳಿದರೆ ಪಾಪಗಳೆಲ್ಲವೂ ಮುಕ್ತಿಯಾಗ್ತದೆ. ಇದು ಕೇವಲ ಕಥೆಯಲ್ಲ, ಆಧ್ಯಾತ್ಮಿಕೆಯ ಪ್ರೇರಣೆಗಳ ಪುಟಗಳ ಸರಣಿ. ಇನ್ನು ಮುಂದೆ ನಾವು ಶ್ರೀ ಸಿದ್ಧಾರೂಢರ ಪೂರ್ವಾಶ್ರಮದ ಪವಿತ್ರ ಕಥೆಗಳನ್ನು ಮತ್ತು ಅವರು ಹುಬ್ಬಳ್ಳಿಗೆ ಆಗಮಿಸಿದಂಥ ಕಥೆಯನ್ನು, ಹಾಗೆ ಅವರು ಮಾಡಿದಂಥ ಪವಾಡವನ್ನು ಎಲ್ಲವನ್ನು ಒಂದೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋ ನಿಮಗೆ ಶ್ರದ್ಧೆ, ಭಕ್ತಿ, ಶಾಂತಿಯನ್ನು ನೀಡಲಿ. ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಶ್ರೀ ಗುರುನಾಥಾಢ್ರ ಮಹಾರಾಜ್ ಕಿ ಜೈ. ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ತಾವು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಾನು 56 ಅಧ್ಯಾಯಗಳ ಸರಣಿಯನ್ನು ಅಂದರೆ ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ತಾವು ಆ ವಿಡಿಯೋವನ್ನು ಕೇಳ್ತಾ ಹೋಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.